Hello students, welcome to Modern Auditing and Practices class. So, ಇದು ಮೂರನೇ ಸೆಷನ್ನು. ಟಾಪಿಕ್ ಆಡಿಟಿಂಗ್ ಆಬ್ಜೆಕ್ಟಿವ್ಸ್. ಸೊ ಲಾಸ್ಟ್ ಸೆಷನ್ ಅಂದರೆ ಸೆಕೆಂಡ್ ಸೆಷನಲ್ಲಿ ಕೂಡ ಆಬ್ಜೆಕ್ಟಿವ್ನ ನೋಡಿದ್ವು. ಇದು ಅದರ ಕಂಟಿನ್ಯೂ ಆಗಿದೆ. ಸೊ ಸೆಕೆಂಡ್ ಸೆಷನಲ್ಲಿ ನಾವು ಪ್ರೈಮರಿ ಆಬ್ಜೆಕ್ಟಿವ್ನ ನೋಡಿದ್ವು. ಈಗ ಸಬ್ಸಿಡರಿ ಆಬ್ಜೆಕ್ಟಿವ್ ಯಾವುದು ಅನ್ನೋದನ್ನು ನೋಡೋಣ. Subsidiary objective. These are such objectives that are set up to help in attaining primary objectives. ಸಬ್ಸಿಡರಿ ಆಬ್ಜೆಕ್ಟಿವ್ನ ಏನಕ್ಕೆ ಸೆಟ್ ಮಾಡಿರ್ತಾರೆ ಅಂದರೆ, ಈ ಪ್ರೈಮರಿ ಆಬ್ಜೆಕ್ಟಿವ್ಗಳನ್ನ ಏನಿದೆ ಅದನ್ನು ಸಾಧಿಸೋದಕ್ಕೋಸ್ಕರ ಈ ಸಬ್ಸಿಡರಿ ಆಬ್ಜೆಕ್ಟಿವ್ನ ನಾವು ಹೊಂದಿರ್ತೀವಿ. ಯಾವುದನ್ನು ಪ್ರೈಮರಿ ಆಬ್ಜೆಕ್ಟಿವ್ನ ಸಾಧಿಸೋದಕ್ಕೆ ಈ ಸಬ್ಸಿಡರಿ ಆಬ್ಜೆಕ್ಟಿವ್ಗಳು ಸಹಾಯ ಮಾಡ್ತವೆ. ದೇ ಆರ್ ಆಸ್ ಫಾಲೋಸ್. ಅವು ಯಾವುವು ಅಂದರೆ, ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಆ್ಯಂಡ್ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್. ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್. ಸೊ ಫಸ್ಟ್ ಇದರಲ್ಲಿ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ನೋಡಿದ್ವು. ಈಗ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ನ ನೋಡೋಣ. ಸೊ ಎರರ್ ಅಂತಂದರೆ ಗೊತ್ತು, ಅದು ಅನ್ಇಂಟೆನ್ಷನಲ್ ಮಿಸ್ಟೇಕ್. ಯಾವುದೇ ರೀತಿಯ ಉದ್ದೇಶವನ್ನು ಹೊಂದಿಲ್ಲದೆ, ಯಾವುದಾದ್ರೂ ಮಿಸ್ಟೇಕ್ ಅಂದರೆ ದುರುದ್ದೇಶ ಹೊಂದಿಲ್ಲದೆ ಬೈ ಆಕ್ಸಿಡೆಂಟ್ ಆಗಿ ಹೋಗುವಂಥ ಮಿಸ್ಟೇಕ್ಗಳನ್ನು ನಾವು ಎರರ್ಸ್ ಅಂತ ಕರಿತೀವಿ. ಇಂಟೆನ್ಷನಲಿ ಮಾಡುವಂಥ ಒಂದು ತಪ್ಪುಗಳಿಗೆ ಅಥವಾ ಲೆಕ್ಕಗಳನ್ನು ತಪ್ಪು ರೀತಿಯಲ್ಲಿ ತೋರಿಸೋದಕ್ಕೆ ನಾವು ಫ್ರಾಡ್ಸ್ ಅಂತ ಕರಿತೀವಿ. ಫ್ರಾಡ್ is the intentional or willful misrepresentation of transaction in the books of accounts by the dishonest employee to deceive somebody. Thus, detection and prevention of fraud is of great importance and constitutes an important duty of an auditor. Fraud can be classified as misappropriation of cash, misappropriation of goods, manipulation of accounts. ಸೊ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ ಅಂತಂದರೆ, ಸೊ ಫ್ರಾಡ್ ಅಂತಂದರೆ ಆಲ್ರೆಡಿ ಹೇಳಿದ್ದೀನಿ, ಇಂಟೆನ್ಷನಲಿ ವಿಲ್ಲಿಂಗ್ಫುಲ್ಲಿ ಅವನಾಗಿದ್ದವನೇ ಗೊತ್ತಿದ್ದು ಕೂಡ ಅವನ ಸ್ವ ಇಚ್ಛೆಯಿಂದ ಮಾಡುವಂಥ ತಪ್ಪುಗಳು. ಅಲ್ಲಿ ಒರಿಜಿನಲ್ ಏನು ಟ್ರಾನ್ಸಾಕ್ಷನ್ ಇರುತ್ತೆ, ಬಟ್ ಅದನ್ನು ಬೇರೆ ರೀತಿಯಲ್ಲೇ ಬುಕ್ ಆಫ್ ಅಕೌಂಟ್ಸಲ್ಲಿ ಅವನು ಬರೆದಿದ್ರೆ, ರೆಕಾರ್ಡ್ ಮಾಡಿದರೆ ಅಂಥದ್ದನ್ನು ಫ್ರಾಡ್ ಅಂತ ಕರಿತೀವಿ. ಸೊ ಈ ಫ್ರಾಡ್ಗಳು ಯಾವ ರೀತಿ ಇರುತ್ತೆ ಅಂದರೆ, ಒಂದು ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್, ಸೆಕೆಂಡ್ ಒನ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್, ಥರ್ಡ್ ಒನ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್. Misappropriation of cash. This is a very common method of misappropriation of cash by the dishonest employees by giving false representation in the books of an accounts intentionally. In order to detect and prevent misappropriation, the auditor should verify the system of internal check in operation and by making a detailed examination of record and documents. Cash may be misappropriated in the following way. ಸೊ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್ ಅಂತಂದರೆ, ಇದು ಕಾಮನ್ನಾಗಿ ಎಲ್ಲ ಕಡೆ ನಡೆಯುವಂಥದ್ದು. ಎಲ್ಲೆಲ್ಲಿ ದುಡ್ಡಿರುತ್ತೋ ಅಲ್ಲೆಲ್ಲ ಸಣ್ಣ ಪುಟ್ಟ ದುಡ್ಡಿಗಾಗಿ ನಡೆಯೋ ಕೆಲವೊಂದು ಕಳ್ಳಾಟಗಳು ನಡೆಯುತ್ತೆ. ಅಂದರೆ ದುಡ್ಡನ್ನು ಹೆಚ್ಚು ಬಂದರೆ ಅದನ್ನು ಕಡಿಮೆ ತೋರಿಸುವಂಥ ಕೆಲಸಗಳು ನಡೀತಾ ಇರುತ್ತವೆ. ಓಕೆನಾ? ಈ ರೀತಿ ಎಲ್ಲ ಕಡೆ ನಡೀತೆ. ಸೊ ಈ ಬಿಸ್ನೆಸ್ಸಲ್ಲೂ ಕೂಡ ಅದು ಕಾಮನ್ನಾಗಿ ನಡೆಯುವಂಥದ್ದೇ. ಇದನ್ನು ಯಾರು ಎಂಪ್ಲಾಯಿನ ಬುಕ್ಕಲ್ಲಿ ಬರೀತಾರೆ, ಕ್ಯಾಶ್ನ ಯಾರು ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಅವರುಗಳೇನು ಮಾಡ್ತಾರೆ ಅಂತಂದರೆ, ಅವರು ಸ್ವಇಚ್ಛೆಯಿಂದ ಬೇಕು ಅಂತಾನೆ ಈ ರೀತಿಯಾದಂಥ ಒಂದು ತಪ್ಪು ಕೆಲಸವನ್ನು ಮಾಡ್ತಾರೆ. ಸೊ ಇಂಥದ್ದನ್ನು ಕಂಡುಹಿಡಬೇಕು ಅಂತಂದರೆ ಆಡಿಟರು ಎಲ್ಲನೂ ಕೂಡ ಬಹಳ ತೀಕ್ಷ್ಣವಾಗಿ ಗಮನಿಸಬೇಕಾಗತ್ತೆ. ಫಸ್ಟ್ ಅಲ್ಲಿ ಇಂಟರ್ನಲ್ ಚೆಕ್ ಯಾವ ರೀತಿ ಇದೆ,
ಯಾವ ರೀತಿ ಟ್ರಾನ್ಸಾಕ್ಷನ್ ನಡೀತಿದೆ ಅನ್ನೋದು ಪ್ರತಿಯೊಂದು ಡಾಕ್ಯುಮೆಂಟನ್ನು ಕೂಡ ರೆಕಾರ್ಡ್ ಮಾಡೋ ಅವಶ್ಯಕತೆ ಇದೆ. ಈ ಕ್ಯಾಶ್ ಮಿಸ್ರೆಪ್ರೆಸೆಂಟೇಷನ್ ಯಾವ್ಯಾವ ರೀತಿ ನಡೀತಿದೆ ಅನ್ನೋದನ್ನು ನೋಡೋಣ. ಕ್ಯಾಶ್ ಮೇ ಬಿ ಮಿಸ್ಅಪ್ರಾಪ್ರಿಯೇಟೆಡ್ ಇನ್ ದ ಫಾಲೋವಿಂಗ್ ವೇಸ್. ಫಸ್ಟ್ ಒನ್, ಬೈ ಒಮಿಟಿಂಗ್ ಟು ಎಂಟರ್ ಕ್ಯಾಶ್ ವಿಚ್ ಹ್ಯಾಸ್ ಬಿನ್ ರಿಸೀವ್ಡ್. ಕ್ಯಾಶ್ನ ರಿಸೀವ್ ಮಾಡ್ಕೊಂಡಿದ್ರು ಒಬ್ರು ಕಸ್ಟಮರ್ ಹತ್ರ, ಬಟ್ ಅದನ್ನು ಬುಕ್ಕಲ್ಲಿ ಎಂಟ್ರಿ ಮಾಡೋದನ್ನು ಬಿಟ್ಬಿಡೋದು. ಕ್ಯಾಶ್ನ ತೊಗೊಂಡಿರ್ತಾರೆ, ಬಟ್ ಕ್ಯಾಶ್ ಎಂಟ್ರಿನ ಬುಕ್ಕಲ್ಲಿ ಬರೆದಿರೋದಿಲ್ಲ, ಅಕೌಂಟ್ ಬುಕ್ಕಲ್ಲಿ ಬರೆದು ಯಾರೋ ಒಬ್ರು ಇರ್ತಾರೆ, ಎಕ್ಸ್ ಅನ್ನೋ ಒಬ್ಬರು ಸಾಲ್ಗಳು ಡೆಟಾರ್ಸ್ ಇರ್ತಾರೆ ಅಂದ್ಕೊಳ್ಳಿ, ಅವ್ರ ಹತ್ರ ರಿಸೀವ್ ಮಾಡ್ಕೋತಾರೆ ಅಮೌಂಟು, ಬಟ್ ಅವ್ರ ಅಕೌಂಟಲ್ಲಿ ಅದನ್ನು ಅಮೌಂಟ್ನ ಕ್ರೆಡಿಟ್ ಎಂಟ್ರಿ ಮಾಡೋದಿಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಕ್ಯಾಶ್ ಬರುತ್ತೆ, ಕ್ಯಾಶ್ ಅವ್ರ ಹತ್ರ ಇರುತ್ತೆ, ಬಟ್ ಎಂಟ್ರಿಗಳಲ್ಲಿ ಯಾವುದೇ ರೀತಿ ಚೇಂಜು ಆಗೋದಿಲ್ಲ. Second one, by accounting less amount on the receipt side of cash book than the actual amount received. ಇನ್ನೊಂದೇನು ಅಂತಂದರೆ, ಈ ರೆಸಿಪ್ಟ್ ಕಾಲಮಲ್ಲಿ ಕ್ಯಾಶ್ ಬುಕ್ ಬರೀಬೇಕಾದ್ರೆ ರೆಸಿಪ್ಟ್ ಕಾಲಮಲ್ಲಿ ಆ್ಯಕ್ಚುಲಾಗಿ ಏನು ರಿಸೀವ್ ಮಾಡ್ಕೊಂಡಿರ್ತಾರೋ ಕ್ಯಾಶು ಅದಕ್ಕಿಂತ ಕಡಿಮೆ ಅಮೌಂಟನ್ನು ಬರೆಯುವಂಥದ್ದು. ಸೊ ಅವಾಗೇನು ಅಕೌಂಟ್ ಬುಕ್ಕಲ್ಲಿ ಏನು ಬರೆದಿರ್ತಾರೋ ಅದನ್ನೇ ಏನು ಮಾಡಬೇಕಾಗತ್ತೆ, ಅವರು ಇಷ್ಟು ಕ್ಯಾಶ್ ಇದೆ ಅಂತ ಫಿಸಿಕಲಾಗಿ ತೋರಿಸ್ಬೇಕಾಗತ್ತೆ. Third point, by recording fictitious entry on the payment side of the cash book. ಪೇಮೆಂಟ್ ಸೈಡಲ್ಲಿ, ಕ್ಯಾಶ್ ಬುಕ್ನ ಪೇಮೆಂಟ್ ಸೈಡಲ್ಲಿ ಫಿಕ್ಟೀಸಿಯಸ್ ಎಂಟ್ರಿ ಅಂತಂದರೆ ಅವರೇ ಹೊಸ್ದಾಗಿ ಸೃಷ್ಟಿ ಮಾಡೋದು. ಅರ್ಥ ಯಾವುದೋ ಟ್ರಾನ್ಸಾಕ್ಷನ್, ನೈಜವಾಗಿ ಯಾವುದೋ ಟ್ರಾನ್ಸಾಕ್ಷನ್ ನಡೆದಿರಲ್ಲ, ಬಟ್ ಆ ಟ್ರಾನ್ಸಾಕ್ಷನ್ ನಡೆದಿದೆ ಅಂತ ಹೇಳ್ಬಿಟ್ಟು ಏನು ಮಾಡೋದು, ಒಂದು ಫಿಕ್ಟೀಸಿಯಸ್ ಎಂಟ್ರಿನ ತೋರಿಸೋದು. ಫಾರ್ ಎಕ್ಸಾಂಪಲ್ಲು, ಬ್ಯಾಂಕಿಗೆ ಹೋಗಿದ್ದೆ, ಅದಕ್ಕೆ ಟಿ ಎ ಅದು ಆಟೋ ರಿಕ್ಷಾದಲ್ಲಿ ಹೋಗಿದೆ ಅಥವಾ ಬೈಕಲ್ಲಿ ಹೋಗಿದೆ, ಪೆಟ್ರೋಲ್ ಖರ್ಚು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅದಕ್ಕೆ ಸಪ್ರೇಟಾಗಿ ಒಂದು ಎಂಟ್ರಿ ಹಾಕ್ಕೊಂಡು ಕ್ಯಾಶ್ನ ತೊಗೊಳ್ಳೋದು, ಟಿ ಎ ಅಂತ ವಿಡ್ರಾ ಮಾಡ್ಕೊಳ್ಳೋದು. ಸೊ ಆ್ಯಕ್ಚುಲಾಗಿ ಅವನು ಅದನ್ನು ಯೂಸ್ ಮಾಡೋದಿಲ್ಲ, ವೆಹಿಕಲ್ನ ಯೂಸ್ ಮಾಡೋದಿಲ್ಲ, ಅಲ್ಲಿ ಅವ್ನಿಗೆ ಯಾವುದೇ ರೀತಿ ಖರ್ಚಾಗೋದು, ಆದರೆ ಅವನು ಏನು ಮಾಡ್ತಾನೆ, ಟಿ ಎನ ತೊಗೊಳ್ತಾನೆ. ಅಥವಾ ಇನ್ನೊಂದೇನೋ ಒಂದು ಏನೋ ಸ್ಟೇಷ್ನರಿ ತರಿಸಿದ್ದೀನಿ ಅಂತ ಒಂದು ಬರೆಯೋದು, ಬಟ್ ಆ್ಯಕ್ಚುಲಾಗಿ ಸ್ಟೇಷನರಿ ಏನು ತರಿಸಿರೋದಿಲ್ಲ, ಬರೀ ಎಂಟ್ರಿಲಿ ಮಾತ್ರ ಇರುತ್ತೆ ಹೊರತು ಫಿಸಿಕಲಾಗಿ ಆ್ಯಕ್ಚುಲಾಗಿ ಅದು ಆ ಟ್ರಾನ್ಸಾಕ್ಷನು ನಡೆದಿರೋದಿಲ್ಲ. ಇಂಥದನ್ನು ಫಿಕ್ಟೀಸಿಯಸ್ ಎಂಟ್ರಿ ಅಂತ ಕರಿತೀವಿ. ಬೈ ಅಕೌಂಟಿಂಗ್ ಮೋರ್ ಅಮೌಂಟ್ ಆನ್ ಪೇಮೆಂಟ್ ಸೈಡ್ ಆಫ್ ಕ್ಯಾಶ್ ಬುಕ್ ದ್ಯಾನ್ ದ ಆ್ಯಕ್ಚುಯಲ್ ಅಮೌಂಟ್ ಪೇಯ್ಡ್. ಇನ್ನು ಕೆಲವೊಂದು ಟೈಮ್ ಏನು ಮಾಡ್ತಾರೆ ಅಂತಂದರೆ, ಪೇಮೆಂಟ್ ಸೈಡಲ್ಲಿ ಆ್ಯಕ್ಚುಯಲ್ ಅಮೌಂಟ್ ಏನು ರಿಸೀವ್ ಆಗಿರುತ್ತೋ, ಆ್ಯಕ್ಚುಯಲ್ ಅಮೌಂಟ್ ಏನು ಪೇಮೆಂಟ್ ಮಾಡಿರ್ತಾರೋ ಅದಕ್ಕಿಂತ ಜಾಸ್ತಿ ಎಂಟ್ರಿನ ಮಾಡೋದು. ನೆಕ್ಸ್ಟ್ ಒನ್, ಟೀಮಿಂಗ್ ಆ್ಯಂಡ್ ಲ್ಯಾಡಿಂಗ್ ಆಫ್ ಫ್ರಾಡ್, ವಿಚ್ ಮೀನ್ಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಒನ್ ಕಸ್ಟಮರ್ is misappropriated and remittance received from another debtor is posted to the first debtor's account. ಸೊ ಟೀಮಿಂಗ್ ಆ್ಯಂಡ್ ಲ್ಯಾಡಿಂಗ್ ಅಂತಂದರೆ ಏನಾಗುತ್ತೆ ಅಂದರೆ, ಒಂದು ಕಂಪ್ನೀಲಿ ಅಮೌಂಟ್ ಕೊಡುವಂಥ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಜನನೇ ಇರ್ತಾರೆ, 2-3 ಜನ ಇರ್ಬೋದು. ಇಲ್ಲೇನಾಗುತ್ತೆ ಅಂತಂದರೆ, ಎಕ್ಸಾಂಪಲ್ ತೊಗೋಣ, ಎ ಬಿ ಅಂತ ಇಬ್ಬರು ಡೆಟಾರ್ಸ್ಗಳು ಇರ್ತಾರೆ ಅಂತ ತಿಳ್ಕೊಳ್ಳಿ, ಸಾಲಗಾರ ಇರ್ತಾರೆ. ಅವರೇನು ಮಾಡ್ತಾರೆ, ಅವರ ಸಾಲದ ಬಾಕಿಯನ್ನು ಏನವನೇನು ಮಾಡ್ತಾನೆ, ಫಸ್ಟು ಹೋಗಿ ಪೇ ಮಾಡ್ತಾನೆ. ಎ ಕೊಟ್ಟಂಥ ಅಮೌಂಟನ್ನು ಹಾಗೆ ಇಟ್ಕೋತಾರೆ, ಬುಕ್ಕಲ್ಲಿ ಯಾವುದೇ ರೀತಿ ಎಂಟ್ರಿನೂ ಮಾಡೋದಿಲ್ಲ. ನೆಕ್ಸ್ಟ್ ಬಿ ಅನ್ನೋರು ಬಂದು ಅಮೌಂಟ್ ಕೊಡ್ತಾರೆ, ಬಿ ಏನು ಅಮೌಂಟ್ ಕೊಡ್ತಾರೆ ಅದನ್ನೇನು ಮಾಡ್ತಾರೆ ಅಂದರೆ, ಏನ ಖಾತೆಯಲ್ಲಿ ಏನು ಮಾಡ್ತಾರೆ, ದುಡ್ಡು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಬರ್ತಾರೆ. ಬಿ ಕೊಟ್ಟದ್ದನ್ನು ಎ ಖಾತೆಯಲ್ಲಿ ಬರ್ಕೋತಾರೆ, ಎ ಕೊಟ್ಟದ್ದನ್ನು ಎಲ್ಲೂ ಕೂಡ ಮೆನ್ಷನ್ ಮಾಡೋದಿಲ್ಲ. ಮುಂದೆ ಸಿ ಅನ್ನೋರು ಏನಾದರೂ ತೊಗೊಂಬಂದು ಅಮೌಂಟ್ ಕೊಟ್ಟರೆ ಅದನ್ನು ಬಿನ ಖಾತೆಯಲ್ಲಿ ಎಂಟ್ರಿ ಮಾಡ್ಕೊತಾರೆ. ಸೊ ಇದಕ್ಕೆ ನಾವು ಟೀಮಿಂಗ್ ಆ್ಯಂಡ್ ಲ್ಯಾಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, misappropriation of goods. Fraud which take places in respect of goods is misappropriation of goods. Such a type of fraud is difficult to detect and usually takes place where the goods are less bulky and are high value. Detection of misappropriation of goods is a difficult task for an auditor. ಸೊ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸು, ಅಲ್ಲಿ ಹೆಸರು ಹೇಳ್ತಾ ಇದೆ, ಗೂಡ್ಸ್ನ ಸರಿಯಾದ ರೀತಿಯಲ್ಲಿ ತೋರಿಸ್ದೇ ಇರೋದು ಅಂತ ಅರ್ಥ. ಓಕೆ, ಗೂಡ್ಸ್ಗೂ ಕೂಡ ಅದಕ್ಕೆ ಅದರದೇ ಅಂತಂದು ವ್ಯಾಲ್ಯೂ ಇರುತ್ತೆ, ಅದರಲ್ಲಿಯೂ ಕೂಡ ಫ್ರಾಡಲೆಂಟ್ ಆ್ಯಕ್ಟಿವಿಟಿಗಳನ್ನ ಮಾಡಬಹುದು. ಸೊ
ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಗೂಡ್ಸ್ನ ಎಂಟ್ರಿಗಳು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಆಡಿಟ್ರಿಗೆ ಕಂಡಿದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಅವನೋಗಿ ಫಿಸಿಕಲ್ಲಾಗಿ ವೆರಿಫೈ ಮಾಡೋ ಬರೀ ಬುಕ್ಕು ಮತ್ತು ಎಂಟ್ರಿಗಳನ್ನ ನೋಡಿದ್ರೆ ಅಲ್ಲಿ ಗೊತ್ತಾಗೋದಿಲ್ಲ. ಏನೇ ಇದ್ರೂ ಅದನ್ನು ಫಿಸಿಕಲ್ ಹೋಗಿ ವೆರಿಫೈ ಮಾಡಿದ್ರೇ ಗೊತ್ತಾಗೋದು. ಫಸ್ಟ್ ಪಾಯಿಂಟ್, by showing less amount of purchase than actual purchase in books of accounts. ಸೊ ಏನು ಮಾಡ್ತಾರೆ ಅಂತಂದರೆ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸಲ್ಲಿ ಪರ್ಚೇಸ್ ಏನು ಆ್ಯಕ್ಚುಲಾಗಿ ಮಾಡಿರ್ತಾರೋ ಅದಕ್ಕಿಂತ ಕಡಿಮೆ ಅಮೌಂಟ್ಗೆ ಪರ್ಚೇಸ್ ಮಾಡಿದ್ದೀವಿ ಅಂತ ತೋರಿಸೋದು. ಸೆಕೆಂಡ್ ಪಾಯಿಂಟ್, ಬೈ ಶೋಯಿಂಗ್ ಇಶ್ಯೂ ಆಫ್ ಮೆಟೀರಿಯಲ್ ಮೋರ್ ದ್ಯಾನ್ ಆ್ಯಕ್ಚುಯಲ್ ಇಶ್ಯೂ ಮೇಡ್. ಸೊ ಗೋಡೌನಲ್ಲಿ ಏನು ಇರುತ್ತೆ, ಗೋಡೌನಲ್ಲಿ ಏನಿರುತ್ತೆ ಸ್ಟಾಕು, ಅದನ್ನು ಏನು ಮಾಡಬೇಕಾಗತ್ತೆ, ಬೇರೆ ಬೇರೆ ಕಡೆಗೆ ಇಶ್ಯೂ ಮಾಡಬೇಕಾಗತ್ತೆ. ಒಂದು ಪ್ರೊಡಕ್ಷನ್ ಸೈಟ್ಗಾಗಿರ್ಬೋದು ಅಥವಾ ಇನ್ನೊಂದು ಕಡೆಗಾಗಿರ್ಬೋದು ಕಳಿಸ್ಬೇಕಾಗತ್ತೆ. ಸೊ ಅಲ್ಲೇನು ಮಾಡ್ತಾರೆ, ಇಶ್ಯೂ ಮಾಡಬೇಕಾದ್ರೆ ಈಗ 100 kg ಕಳಿಸೋ ಜಾಗಕ್ಕೆ 100 kg ಕಳಿಸಿರ್ತಾರೆ, ಬಟ್ ಅವ್ರೇನು ಮಾಡ್ತಾರೆ ಅಲ್ಲಿ 150 kg ಅಂತ ಎಂಟ್ರಿ ಮಾಡ್ಕೊಳ್ಳೋದು. ಸೊ ಈ ರೀತಿಯಾಗಿ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸು ನಡೆಯುತ್ತೆ. ಬೈ ಶೋಯಿಂಗ್ ಗೂಡ್ಸ್ ಮೆಟೀರಿಯಲ್ಸ್ ಆ್ಯಸ್ ಆಬ್ಸೊಲ್ಯೂಟ್ ಆರ್ ಪೂರ್ ಇನ್ ಲೈನ್ ಆಫ್ ಗೂಡ್ಸ್. ಇನ್ನೂ ಕೆಲವು ಟೈಮ್ ಏನು ಮಾಡ್ತಾರೆ ಅಂತಂದರೆ ಆ ಮೆಟೀರಿಯಲ್ ಚೆನ್ನಾಗಿದ್ರೂ ಕೂಡ ಅದು ಚೆನ್ನಾಗಿಲ್ಲ. ಅಬ್ಸೊಲ್ಯೂಟ್ ಅಂತಂದರೆ ಅದು ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು, ಅದು ಮತ್ತು ಅದ್ರ ಕ್ವಾಲಿಟಿ ಪೂರ್ ಆಗಿದೆ ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡೋದು. ಸೊ ಇದರಿಂದನೂ ಏನಾಗುತ್ತೆ ಅಂತಂದರೆ ಅದೇನು ಕ್ವಾಲಿಟಿ ಚೆನ್ನಾಗಿಲ್ಲ ಅಥವಾ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಏನು ಮಾಡ್ತಾರೆ, ಅದನ್ನು ನಾರ್ಮಲ್ ಗೂಡ್ಸ್ ಲೆಕ್ಕದಿಂದ ತೆಗೆದಾಕ್ಬಿಡ್ಬೇಕಾಗುತ್ತೆ. ಅದನ್ನು ಸ್ಕ್ರ್ಯಾಪ್ ಅದು ಇದು ಅಂತ ಸ್ಕ್ರ್ಯಾಪ್ ವ್ಯಾಲ್ಯೂಗೆ ಅದಕ್ಕೆ ಮಾರಾಟ ಮಾಡಬೇಕಾಗತ್ತೆ. ಇದರಿಂದನೂ ಕೂಡ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸು ಆಗುತ್ತೆ. ಬೈ ಶೋಯಿಂಗ್ ಫಿಕ್ಟೀಸಿಯಸ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಫಿಕ್ಟೀಸಿಯಸ್ ಅಂದರೆ ನೈಜವಲ್ಲದ ಕಾರ್ಯಗಳನ್ನು ನಡೆದಿದೆ ಅಂತ, ನಿಜವಾಗಿ ನಡೆದಿರೋಂಥ ಕಾರ್ಯನ ನಡೆದಿದೆ ಅಂತ ಹೇಳ್ಬಿಟ್ಟು ತೋರಿಸುವಂಥ ಎಂಟ್ರಿಗಳು, ಹೊಸದಾಗಿ ಸೃಷ್ಟಿ ಮಾಡಿ ಬರೆಯುವಂಥ ಎಂಟ್ರಿಗಳು. ನೆಕ್ಸ್ಟ್ ಒನ್, ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್. ಮ್ಯಾನಿಪುಲೇಷನ್ ಅಂತಂದರೆ ಇರೋದನ್ನು ಇಲ್ಲದೇ ಇರೋ ರೀತಿ ತೋರಿಸೋದು. ಸರಿ, ಇರೋದನ್ನು ಇಲ್ಲದೇ ಇರೋ ರೀತಿ, ಇಲ್ಲದೇ ಇರೋದನ್ನ ಇರೋ ರೀತಿಯಾಗಿ ತೋರಿಸ್ತಾರಲ್ಲ, ಇದನ್ನು ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್ ಅಂತ ಕರೀತಾರೆ. ದೇರ್ ಇಸ್ ಅ ವೆರಿ ಕಾಮನ್ ಪ್ರಾಕ್ಟೀಸ್ ಆಲ್ಮೋಸ್ಟ್ ಇನ್ ಎವ್ರಿ ಆರ್ಗನೈಜೇಷನ್. ಸಮ್ ಡಿಸ್ಆನೆಸ್ಟ್ ಎಂಪ್ಲಾಯೀಸ್ ಹ್ಯಾವ್ ಇಂಟೆನ್ಷನ್ ಟು ಕಮಿಟ್ ದಿಸ್ ಟೈಪ್ ಆಫ್ ಫ್ರಾಡ್. Manipulation of accounts is the procedure to alter books of accounts in a such a way that there will be an increase or decrease in the amount of profit to achieve some personal objective of the high officials. It is very difficult for the auditors to identify such frauds which may be due to manipulation of accounts. ಸೊ ಮ್ಯಾನಿಪುಲೇಷನ್ ಅಕೌಂಟ್ಸ್ ಅಂತಂದರೆ ಏನು, ನಾವು ಅಕೌಂಟ್ಸಲ್ಲಿ ಏನು ತೋರಿಸ್ಕೊಂಡಿದ್ವಿ, P&L ಅಕೌಂಟು ಅಥವಾ ಬ್ಯಾಲೆನ್ಸ್ ಶೀಟಲ್ಲಿ, ಅಲ್ಲಿ ವ್ಯಾಲ್ಯೂಗಳನ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಿ ಅದೊಂದು ಪ್ರಾಫಿಟ್ನ ಯಾರೋ ಸಂಬಂಧಪಟ್ಟ ಯಾರು ಮಾಡ್ತಾರೋ ಮ್ಯಾನಿಪುಲೇಷನು, ಯಾರೋ ಒಬ್ಬರಿಗೆ ಪ್ರಾಫಿಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನೈಜ ವ್ಯಾಲ್ಯೂಗಿಂತ ಡಾಕ್ಯುಮೆಂಟ್ಸ್ಗಳನ್ನು ತಿರುಚೋದ್ರ ಮುಖಾಂತರ ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ವ್ಯಾಲ್ಯೂಗಳನ್ನ ತೋರಿಸಿ ಇನ್ನೊಬ್ಬರು ಪ್ರಾಫಿಟ್ ಮಾಡ್ಕೊಳ್ಳೋಂಥ ಒಂದು ಟ್ರಾನ್ಸಾಕ್ಷನ್ನ ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್ ಅಂತ ಕರಿತೀವಿ. ಇದನ್ನು ಆಡಿಟ್ರುಗಳು ಪತ್ತೆ ಹಚ್ಚೋದಕ್ಕೆ ತುಂಬ ಕಷ್ಟ ಇದೆ. ಕಾಸಸ್ ಆಫ್ ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್. ಅಕೌಂಟ್ ಮ್ಯಾನಿಪುಲೇಷನ್ ಮಾಡೋದಕ್ಕೆ ಕಾರಣಗಳು ಯಾವ್ಯಾವುದು ಅಂತ, ಟು ಗೆಟ್ ಮೋರ್ ಕಮಿಷನ್ ಕ್ಯಾಲ್ಕುಲೇಟೆಡ್ ಆನ್ ಪ್ರಾಫಿಟ್. ಸೊ ಕೆಲವರಿಗೆ ಪ್ರಾಫಿಟ್ ಮೇಲೆ ಕಮಿಷನ್ ಕೊಡ್ತಾ ಇರ್ತಾರೆ. ಸೊ ಜಾಸ್ತಿ ಕಮಿಷನ್ ಬೇಕು ಅಂದರೆ ಜಾಸ್ತಿ ಪ್ರಾಫಿಟ್ ಬರಬೇಕು. ಸೊ ಅಕೌಂಟಲ್ಲಿ ಸಣ್ಣ ಪುಟ್ಟ ಮ್ಯಾನಿಪುಲೇಷನ್ ಮಾಡಿ ಜಾಸ್ತಿ ಪ್ರಾಫಿಟ್ ತೋರಿಸೋದ್ರಿಂದ ಆಟೋಮೆಟಿಕ್ಕಾಗಿ ಅವ್ರಿಗೆ ಕಮಿಷನ್ ಜಾಸ್ತಿ ಬರುತ್ತೆ. ಫಾರ್ ಇವೇಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಸೇಲ್ಸ್ ಟ್ಯಾಕ್ಸ್. ಇನ್ಕಮ್ ಇನ್ ಕೇಸ್ ಏನಾದರೂ ಡಿಕ್ರೀಸ್ ಮಾಡಿದಾಗ, ವ್ಯಾಲ್ಯೂ ಡಿಕ್ರೀಸ್ ಮಾಡಿದಾಗ ಪ್ರಾಫಿಟ್ ಕಡಿಮೆ ಆಯಿತು ಅಂತ ತೋರಿಸೋದ್ರ ಮುಖಾಂತರ ಈ ಇನ್ಕಮ್ ಟ್ಯಾಕ್ಸು ಮತ್ತು ಸೇಲ್ಸ್ ಟ್ಯಾಕ್ಸಿಂದ ಅವರು ತಪ್ಪಿಸ್ಕೊಳ್ಬೋದು. ಇದು ಒಂದು ಪ್ರಾಫಿಟ್ ಇದೆ ಅವ್ರಿಗೆ. ಟು ಗೆಟ್ ಹ್ಯೂಜ್ ಲೋನ್ ಫ್ರಮ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬೈ ಶೋಯಿಂಗ್ ಮೋರ್ ಪ್ರಾಫಿಟ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಎಲ್ಲೇ ಒಂದು ಕಂಪ್ನಿ ಲೋನ್ನ ತೊಗೊಳ್ಬೇಕು ಅಂತಂದ್ರೂ ಯಾವುದು ಪ್ರಾಫಿಟಬಲ್ ಕಂಪ್ನಿ ಇದೆಯೋ ಅಂಥದ್ದಕ್ಕೆ ಮಾತ್ರ ಬ್ಯಾಂಕ್ಗಳು ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಹೆಚ್ಚು ಲೋನ್ ಕೊಡೋದಕ್ಕೆ ಮುಂದೆ ಬರ್ತವೆ.
ಯಾವುದು ಲಾಸಲ್ಲಿದೆ ಅಂತ ಇದೆಯೋ ಅಂಥ ಕಂಪ್ನಿಗಳಿಗೆ ಲೋನ್ ಕೊಡೋದಕ್ಕೆ ಯಾವುದೇ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಮುಂದೆ ಬರೋದಿಲ್ಲ. ಸೊ ಆದ ಕಾರಣ ಅವರು ಜಾಸ್ತಿ ಪ್ರಾಫಿಟ್ ಬಂದಿದೆ ಅಂತ ತೋರಿಸಿದ್ರೆ ಆಟೋಮೆಟಿಕ್ಕಾಗಿ ಅಲ್ಲಿ ಲೋನ್ ಕೊಡೋಂಥ ಚಾನ್ಸಸ್ಗಳು ಜಾಸ್ತಿ ಆಗುತ್ತೆ. ಸೊ ಲೋನ್ ತಗೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ, ಈ ರೀತಿ ಮ್ಯಾನಿಪುಲೇಷನ್ ಮಾಡಿ ತಮ್ಮ ಕಂಪ್ನಿಗೆ ಹೆಚ್ಚು ಪ್ರಾಫಿಟ್ ಬಂದಿದೆ ಅಂತ ತೋರಿಸ್ಕೊಳ್ತಾರೆ. ಟು ಡಿಕ್ಲೇರ್ ಮೋರ್ ಡಿವಿಡೆಂಡ್ ಟು ಶೇರ್ ಹೋಲ್ಡರ್ಸ್. ಸೊ ಶೇರ್ ಹೋಲ್ಡರ್ಸ್ಗಳಿಗೆ ಡಿವಿಡೆಂಟನ್ನು ಜಾಸ್ತಿ ಕೊಡೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಪ್ರಾಫಿಟ್ ಜಾಸ್ತಿ ಬಂದಿದೆ ಅಂತ ಅಕೌಂಟ್ನ ಮ್ಯಾನಿಪುಲೇಟ್ ಮಾಡಿ ತೋರಿಸ್ತಾರೆ. ಬೈ ಶೋಯಿಂಗ್ ಮೋರ್ ಪ್ರಾಫಿಟ್ ದೆನ್ ಆ್ಯಕ್ಚುಯಲ್ ಟು ಗೆಟ್ ಕಾನ್ಫಿಡೆನ್ಸ್ ಆಫ್ ಶೇರ್ ಹೋಲ್ಡರ್ಸ್. ಸೊ ಆ್ಯಕ್ಚುಲ್ಗಿಂತ ಜಾಸ್ತಿ ಪ್ರಾಫಿಟ್ ತೋರಿಸ್ದಾಗ ಏನಾಗುತ್ತೆ ಅಂದರೆ ಶೇರ್ ಹೋಲ್ಡರ್ಸ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಅವರು ಇನ್ವೆಸ್ಟ್ಮೆಂಟ ಜಾಸ್ತಿ ಮಾಡ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಯಾವಾಗಲೂ ಪ್ರಾಫಿಟ್ ಆ್ಯಕ್ಚುಲ್ಗಿಂತ ಜಾಸ್ತಿ ಪ್ರಾಫಿಟ್ನ ತೋರಿಸುವಂಥ ಮ್ಯಾನಿಪುಲೇಷನ್ಗಳು ನಡೆಯುತ್ತೆ. ಟು ಮೇಕ್ ಸೀಕ್ರೆಟ್ ರಿಸರ್ವ್ ಬೈ ಶೋಯಿಂಗ್ ಲೆಸ್ ಇನ್ಕಮ್ ಆರ್ ಬೈ ಶೋಯಿಂಗ್ ಮೋರ್ ಎಕ್ಸ್ಪೆನ್ಸಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಬರೀ ಪ್ರಾಫಿಟ್ ತೋರಿಸೋದು, ಜಾಸ್ತಿ ಪ್ರಾಫಿಟ್ ತೋರಿಸೋದು ಅಂತಲ್ಲ, ಕೆಲವೊಂದು ಟೈಮ್ ಜಾಸ್ತಿ ಪ್ರಾಫಿಟ್ ಬಂದಿದ್ದರೂ ಕೂಡ ಅದನ್ನು ಕಡಿಮೆ ಪ್ರಾಫಿಟ್ ಬಂದಿದೆ ಅಂತ ತೋರಿಸ್ತಾರೆ. ಕಾರಣ ಏನು ಅಂತಂದರೆ ಜಾಸ್ತಿ ಪ್ರಾಫಿಟ್ಗಿಂತ ಕಡಿಮೆ ಪ್ರಾಫಿಟ್ ತೋರಿಸ್ಬಿಟ್ಟು ಏನು ಬ್ಯಾಲೆನ್ಸು ಏನು ಕಡಿಮೆ ಮಾಡಿದರೆ ಅಮೌಂಟು, ಆ ಅಮೌಂಟನ್ನು ಸಪ್ರೇಟ್ ಅವರ ಓನ್ ರಿಸರ್ವ್ಗಾಗಿ ಅವರು ಇಟ್ಕೊಬೋದು, ಸೀಕ್ರೆಟ್ ರಿಸರ್ವ್ ಆಗಿ. ಅಥವಾ ನಡೆದೇ ಇರೋವಂಥ ಖರ್ಚು ಆಗಿದೆ ಅಂತ ತೋರಿಸ್ಕೊಂಡು ಪ್ರಾಫಿಟನ್ನು ಕಡಿಮೆ ಮಾಡಿಕೊಂಡು ಏನು ಎಕ್ಸ್ಟ್ರಾ ಖರ್ಚು ಅವ್ರು ತೋರಿಸಿರ್ತಾರೋ ಅದನ್ನು ಅವ್ರ ಸ್ವಂತಕ್ಕೆ ಬಳಸ್ಕೊಬೋದು. ವೇಸ್ ಆಫ್ ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್. ಯಾವ್ಯಾವ ರೀತಿಲಿ ಅಕೌಂಟ್ನ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ. ಬೈ ಶೋಯಿಂಗ್ ಮೋರ್ ಆರ್ ಲೆಸ್ ಅಮೌಂಟ್ ಆನ್ ಫಿಕ್ಸೆಡ್ ಅಸೆಟ್ಸ್. ಫಿಕ್ಸೆಡ್ ಅಸೆಟ್ನ ಅಮೌಂಟು ವ್ಯಾಲ್ಯೂ ಏನಿರುತ್ತೆ ಅದನ್ನು ಜಾಸ್ತಿ ಅಥವಾ ಕಡಿಮೆ ತೋರಿಸೋದ್ರ ಮುಖಾಂತರ ಬ್ಯಾಲೆನ್ಸ್ ಶೀಟಲ್ಲಿ ಸೊ ಅದರ ವ್ಯಾಲ್ಯೂನ ಹೆಚ್ಚು ಕಡಿಮೆ ತೋರಿಸೋದನ್ನ ಮ್ಯಾನಿಪುಲೇಟ್ ಮಾಡ್ಬೋದು. ಬೈ ಶೋಯಿಂಗ್ ಓವರ್ ವ್ಯಾಲ್ಯೂಯೇಷನ್ ಆರ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ದು ವ್ಯಾಲ್ಯೂಯೇಷನ್ ಮಾಡಿದಾಗ ಅದರ ನೈಜ ವ್ಯಾಲ್ಯೂಗಿಂತ ಹೆಚ್ಚಿನ ವ್ಯಾಲ್ಯೂವನ್ನು ಅಥವಾ ನೈಜ ವ್ಯಾಲ್ಯೂಗಿಂತ ಕಡಿಮೆ ವ್ಯಾಲ್ಯೂವನ್ನು ತೋರಿಸೋದ್ರ ಮುಖಾಂತರ ಮ್ಯಾನಿಪುಲೇಟ್ ಮಾಡಬಹುದು. ಓವರ್ ಆರ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಲಯಬಿಲಿಟೀಸ್. ಅವರ ಜವಾಬ್ದಾರಿಗಳು, ಅವ್ರು ಏನು ಕೊಡಬೇಕಾಗಿರುತ್ತೆ ಅದನ್ನು ಕೆಲವೊಂದು ಟೈಮ್ ಜಾಸ್ತಿ ಬೇಕಾದ್ರೂ ತೋರಿಸ್ಬೋದು ಅಥವಾ ಕಡಿಮೆನಾದರೂ ತೋರಿಸ್ಬೋದು. ಆ್ಯಕ್ಚುಯಲ್ಗಿಂತ ಏನಿದೆ ಅದಕ್ಕಿಂತ ಬೇರೆ ಭಿನ್ನವಾದಂಥ ವ್ಯಾಲ್ಯೂವನ್ನೇ ತೋರಿಸೋದ್ರ ಮುಖಾಂತರ ಮ್ಯಾನಿಪುಲೇಟ್ನ ಮಾಡ್ತಾರೆ. ಕ್ರಿಯೇಷನ್ ಆಫ್ ಓವರ್ ಆರ್ ಅಂಡರ್ ಪ್ರಾವಿಷನ್ ಫಾರ್ ಡಿಪ್ರಿಷಿಯೇಷನ್. ಸೊ ಡಿಪ್ರಿಷಿಯೇಷನ್ಗೆ ಎಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ, ಸೊ ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಪ್ರಾವಿಷನ್ನ ಕ್ರಿಯೇಟ್ ಮಾಡೋದು ಅಥವಾ ಅದಕ್ಕಿಂತ ಕಡಿಮೆ ಪ್ರಾವಿಷನ್ನ ತಗೊಳ್ಳೋದ್ರ ಮುಖಾಂತರ ಏನು ಮಾಡ್ಬೋದು, ಅಕೌಂಟಲ್ಲಿ ಮ್ಯಾನಿಪುಲೇಷನ್ನ ಮಾಡಬಹುದು. ಚಾರ್ಜಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆರ್ ವೈಸ್ ವರ್ಷ. ಕೆಲವೊಂದು ಟೈಮು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ, ಅಥವಾ ರೆವಿನ್ಯೂ ಎಕ್ಸ್ಪೆಂಡಿಚರ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ, ಅಥವಾ ಕ್ಯಾಪಿಟಲ್ ಇನ್ಕಮ್ನ ರೆವಿನ್ಯೂ ಇನ್ಕಮ್ ಅಂತ, ರೆವಿನ್ಯೂ ಇನ್ಕಮ್ನ ಕ್ಯಾಪಿಟಲ್ ಇನ್ಕಮ್ ಅಂತ ತೋರಿಸೋದ್ರ ಮುಖಾಂತರ ಈ ಮ್ಯಾನಿಪುಲೇಷನ್ಗಳನ್ನ ಮಾಡಬಹುದು. ಬೈ ಶೋಯಿಂಗ್ ಅಡ್ವಾನ್ಸ್ ಇನ್ಕಮ್ ಆರ್ ಎಕ್ಸ್ಪೆಂಡಿಚರ್ ಇನ್ ದ ಕರೆಂಟ್ ಇಯರ್ ಅಕೌಂಟ್ಸ್. ಸೊ ಅಡ್ವಾನ್ಸ್ ಇನ್ಕಮ್ನ ಏನು ಮಾಡ್ತಾರೆ ಅಂತಂದರೆ ಕರೆಂಟ್ ಇಯರಲ್ಲಿ ಅಥವಾ ಅಡ್ವಾನ್ಸ್ ಎಕ್ಸ್ಪೆಂಡಿಚರ್ನ ಕರೆಂಟ್ ಇಯರ್ ಎಕ್ಸ್ಪೆನ್ಸಸ್ ಅಂತೇಳ್ಬಿಟ್ಟು ತೋರಿಸೋದು. ಸೊ ಈ ರೀತಿ ಮ್ಯಾನಿಪುಲೇಷನ್ಗಳನ್ನ ಮಾಡಬಹುದು. ನೆಕ್ಸ್ಟ್, ಅದರ್ ಆಬ್ಜೆಕ್ಟಿವ್ಸ್. ಟು ಪ್ರೊವೈಡ್ ಇನ್ಫಾರ್ಮೇಷನ್ ಟು ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ. ಸೊ ಅದನ್ನು ಆಡಿಟಿಂಗ್ನ ಕರೆಕ್ಟಾಗಿ ಮಾಡಿದ್ರೆ ಆ್ಯಕ್ಚುಯಲ್ ಪ್ರಾಫಿಟ್ ಏನು ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ಕರೆಕ್ಟ್ ಇನ್ಫಾರ್ಮೇಷನ್ನ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿನ ಕೊಡ್ಬೋದು ಮತ್ತು ಸರಿಯಾದ ರೀತಿಯಲ್ಲಿ ತೆರಿಗೆಗಳನ್ನು ಕಟ್ತಾ ಹೋಗ್ಬೋದು. ಟು ಸ್ಯಾಟಿಸ್ಫೈ ದ ಪ್ರಾವಿಷನ್ ಆಫ್ ದ ಕಂಪನಿ ಆ್ಯಕ್ಟ್. ಸೊ ಕಂಪನಿ ಆ್ಯಕ್ಟ್ನ ಪ್ರಾವಿಷನ್ಗಳನ್ನ ಹೇಳುತ್ತೆ ಅವನ್ನು ಸ್ಯಾಟಿಸ್ಫೈ ಮಾಡಬಹುದು. ಟು ಹ್ಯಾವ್ ಮೊರಾಲ್ ಎಫೆಕ್ಟ್ಸ್. ಮೊರಾಲಿಟಿಯನ್ನು ನಾವಿಲ್ಲಿ ಕಂಟಿನ್ಯೂ ಮಾಡ್ಬೋದು. ಸೊ ಇವಿಷ್ಟು ಆಡಿಟಿಂಗ್ನ ಆಬ್ಜೆಕ್ಟಿವ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.